ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ. ಸೊ ಇದು ಮಲ್ಲೇಶ್ವರಮಿನ 9th ಕ್ರಾಸಲ್ಲಿ ನಿಮಗೆ ಸಿಗುತ್ತದೆ. ಅದರ ಎದುರುಗಡೆ ಇರುವಂಥ ಗಂಗಮ್ಮ ದೇವಿ ದೇವಸ್ಥಾನ ಕೂಡ ಇದೆ ನಿಮಗೆ. ಸೊ ಈಗ ನೋಡಿದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಕೂಡ ಇದೆ. ಅದಕ್ಕೆ ಕಾಡು ಮಲ್ಲಿಕಾರ್ಜುನ ಅಂತ ಕೆಲವರು ಕರೆದರೆ, ಕಾಡು ಮಲ್ಲೇಶ್ವರ ಅಂತ ಕೂಡ ಕರೀತಾರೆ. ಸೊ ಇದರಿಂದ ಈ ದೇವಸ್ಥಾನದಿಂದ ಈ ಏರಿಯಾಗೆ ಒಂದು ಮಲ್ಲೇಶ್ವರ ಅನ್ನೋದು ಒಂದು ಹೆಸರು ಕೂಡ ಕಂಡು ಬರ್ತೈತೆ ನಮಗೆ. ನಮಸ್ಕಾರ ನಮ್ಮ ಪ್ರೀತಿ ವೀಕ್ಷಕರಿಗೆ, ಹಾಗೆ ಸುಸ್ವಾಗತ ನಮ್ಮ ಚಾನಲ್ಗೆ. ಸೊ ನಿಮಗೆ ಗೊತ್ತಿರಬಹುದು, ಭಾರತದಾದ್ಯಂತ ಹಿಂದೂ ದೇವಸ್ಥಾನಗಳಿವೆ. ಸೊ ಅದೇ ಥರ ಜಗತ್ತಿನಾದ್ಯಂತ ಹಿಂದೂ ದೇವಸ್ಥಾನಗಳು ಪ್ರತಿಯೊಂದು ಮೂಲೆಯಲ್ಲೂ ಕೂಡ ದೊರಕುತ್ತವೆ. ಪ್ರತಿಯೊಂದು ಹಿಂದೂ ದೇವಸ್ಥಾನಗಳ ಹಿಂದೆಯೂ ಅದೇ ಥರದ ಒಂದು ಮಹತ್ತರವಾದಂಥ ಕಥೆ ಇರುತ್ತದೆ. ಹಾಗೆಯೇ ನಮ್ಮ ಬೆಂಗಳೂರಿನ ಮಲ್ಲೇಶ್ವರನಲ್ಲಿರುವ ದಕ್ಷಿಣ ಮುಖ ತೀರ್ಥ ಕಲ್ಯಾಣಿ ದೇವಸ್ಥಾನದ ಬಗ್ಗೆ ಇವತ್ತು ನಾವು ನಮಗೆ ಗೊತ್ತಿರುವಂಥ ಒಂದು ಕೆಲವೊಂದು ವಿಚಾರಗಳನ್ನು ನಿಮಗೆ ತಿಳಿಸಲು ನಾವು ಹೊರಟಿದ್ದೇವೆ. ಬನ್ನಿ ವೀಕ್ಷಕರೇ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ. ಇದು ನಮಗೆ 1997 ಅಂದರೆ 1997ರಲ್ಲಿ ಒಬ್ಬ ರಾಜಕಾರಣಿಯು ಈ ಜಾಗವನ್ನು ಒಬ್ಬ ವ್ಯಕ್ತಿಗೆ ಮಾರಲು ಹೋಗ್ತಾರೆ. ಸೊ ಅದನ್ನು ಒಬ್ಬ ವ್ಯಕ್ತಿ ಪರಿಚಯಿಸಿಬಿಟ್ಟು, ಸೊ ಅದರಲ್ಲಿ ಏನಾದರೂ ಒಂದು ಬಿಲ್ಡಿಂಗ್ ಏನಾದರೂ ಕಟ್ಟಬೇಕಂತ ಕಾರ್ಯಗೊಳಿಸುವಾಗ ಆವಾಗ ಇದು ಮಣ್ಣನ್ನು ಅಗಿಬೇಕಾದರೆ ಆವಾಗ ಒಂದು ನಂದಿ ಮೂರ್ತಿ ಸಿಗುತ್ತದೆ. ಇದು ನೋಡಿ, ಅದೇ ನಂದಿ ಮೂರ್ತಿ ಇಲ್ಲಿ ಕಾಣ್ತಲ್ವ. ಸೊ ಆ ನಂದಿ ಮೂರ್ತಿ ಸಿಗುತ್ತದೆ. ಆವಾಗ ತೆಗಿತಾ ಅದು ಅವ್ರದ್ದು ನಂದಿ ಮುಖವನ್ನು ಕಾಣುತ್ತದೆ ಅವರಿಗೆ. ಸೊ ನಂದಿ ಮುಖ ನಿಧಾನವಾಗಿ ಕ್ಲೀನ್ ಮಾಡ್ತಾ ಬಂದಂಗೆ ಸೊ ನಂದಿ ಬಾಯಿಂದ ಸೊ ನೀರು ಬರ್ತಾ ಇರ್ತದೆ. ಸೊ ಆ ನೀರು ಹಾಗೆ ಇನ್ನೂ ಆಳವಾಗಿ ತಗ್ತಾ ಈ ನೀರು ಎಲ್ಲಿವರೆಗೂ ಹೋಗುತ್ತದೆ ಅಂತ ನೋಡಿದಾಗ ಸೊ ಅದು ನಂದಿ ಬಾಯಲ್ಲಿ ನೀರು ಡೈರೆಕ್ಟಾಗಿ ಶಿವನ ತಲೆ ಮೇಲೆ ಬೀಳುವಂಥದ್ದಿದೆ. ಸೊ ಅಲ್ಲಿ ಕಾಣ್ಬೋದು ನಿಮಗೆ, ಶಿವನ ತಲೆ ಮೇಲೆ ಬೀಳ್ತದೆ. ಸೊ ಇದರ ಒಂದು ದೊಡ್ಡ ಕಥೆ ಇದೆ. ಸೊ ಆದ್ದರಿಂದ ಇದು ನಮ್ಮ ಸ್ಥಳೀಯರಿಗೆ ಗೊತ್ತಾದ ನಂತರ ನಮ್ಮ ಸ್ಥಳೀಯರು ಇದನ್ನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಿಡಲಿಲ್ಲ. ಓಕೆ, ಎಲ್ಲರೂ ವಾದ ವಿವಾದ ಮಾಡಿದರು. ಸೊ ಆದ್ದರಿಂದ ಅವರು ಪರಿಚಯ ಮಾಡಿದರು, ಇದನ್ನು ಬಿಟ್ಟುಕೊಟ್ಟು ಇಲ್ಲಿ ಅದಕ್ಕೆ ಅಂತ ದೇವಸ್ಥಾನವನ್ನು ದೊಡ್ಡದಾಗಿ ಕಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಇದು ನೋಡಿ ನಮ್ಮ ನಂದಿ ತೀರ್ಥ. ಬನ್ನಿ. ನೋಡ್ತಿದ್ದೀರಲ್ವಾ. ಸೊ ಇದು ನಂದಿ ಬಾಯಿಂದ ನೀರು ಬೀಳ್ತಾ ಇರೋದು ಡೈರೆಕ್ಟಾಗಿ ಶಿವನ ತಲೆ ಮೇಲೆ ಬೀಳ್ತದೆ. ಸೊ ಶಿವನ ತಲೆ ಮೇಲಿಂದ ಮತ್ತೆ ಶಿವನ ಮುಂದಿರುವ ಒಂದು ಕಲ್ಯಾಣಿಗೆ ಹೋಗಿ ಸೇರುತ್ತದೆ. ಅದರಲ್ಲಿ ಆಮೆಗಳಾಗಲಿ ಮೀನುಗಳಲ್ಲಿ ಎಲ್ಲವೂ ಕೂಡ ಜೀವರಾಶಿಗಳು ವಾಸಿಸಿದೆ. ಸೊ ಇಲ್ಲಿನ ಕೆಲ ನಂಬಿಕೆಗಳೇನೆಂದರೆ, ಸೊ ಇದು ತುಂಬ ತೀರ್ಥ ಒಳ್ಳೆ ನೀರು ಅನ್ಕೊಂಡ್ಬಿಟ್ಟು ಕೆಲವು ಶುಭ ಸಮಾರಂಭಗಳಿಗೆ, ಮದುವೆ ಮುಂಜಿಗಳಿಗೆ, ಯಾವುದು ಕೆಟ್ಟದಲ್ಲ ಅಲ್ಲಿ ಒಳ್ಳೆ ನೀರುಗಳು, ಒಳ್ಳೆಯ ಸಮಾರಂಭಗಳಿಗೆಲ್ಲ ಇದನ್ನು ಅಲ್ಲಿಗೆ ನೀರು ಹಾಕ್ತಾ ಇದ್ದಾರೆ. ಸೊ ನೀರು ಯೂಸ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ.
ಆದರೆ ಇದು ನಮಗೆ ಕೇಳಿ ಬಂದ ಪ್ರಕಾರ 1997ರಲ್ಲಿ ಇದು ನಮಗೆ ದೊರಕಿದೆ. ಹಾಗಾದರೆ ಇದಕ್ಕಿಂತ ಮುಂಚೆ ಎಷ್ಟು ವರ್ಷಗಳ ಹಿಂದೆ ಇದು ನಮ್ಮಲ್ಲಿ ಇತ್ತು ಅಂತ ಕಂಡುಹಿಡಿಯೋ ಪ್ರಕಾರ 400 ವರ್ಷಗಳ ಹಿಂದೆ ಅಂತ ಕೆಲವರು ಹೇಳ್ತಾರೆ. ಕೆಲವು ಇತಿಹಾಸಗಳು ಹೇಳ್ತೇವೆ, ಇನ್ನೂ ಕೆಲವು ಇತಿಹಾಸಗಳು 7000 ವರ್ಷಗಳ ಹಿಂದೆಯೇ ಇದು ನಮಗೆ ದೊರೆತಂತಾಗಿದೆ ಅಂತ ಕೆಲವು ಇತಿಹಾಸಗಳು ನಮಗೆ ಹೇಳಿಕೊಡ್ತೇವೆ. ನೀವು ನೋಡ್ತಿದ್ದಂಗೆ ಪ್ರತಿಯೊಂದು ಹಿಂದೂ ದೇವಸ್ಥಾನದಲ್ಲಿ, ಅದರಲ್ಲಿ ಕೂಡ ಶಿವನ ದೇವಸ್ಥಾನದಲ್ಲಿ ಲಿಂಗ ಅಥವಾ ಶಿವನ ಮುಂದೆ ನಂದಿ ವಿಗ್ರಹ ಇರುತ್ತದೆ. ಸೊ ಅದು ಏನಕ್ಕೆ ಇರುತ್ತದೆ ಅಂತ ಯಾರಿಗಾದ್ರೂ ಇವತ್ತಿನ ಗೊತ್ತಾ? ಕೆಲವು 100% ಗೊತ್ತಿರುತ್ತೆ, ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಅದು ಯಾವತ್ತೂ ನಂದಿ ಶಿವನ ನೋಡ್ತಾನೆ ಇರಬೇಕು, ತಾನು ಕೊನೆಯವರೆಗೂ ಕೂಡ ನೋಡ್ತಾನೆ ಇರಬೇಕು ಅಂತ ಅವನ ಆಸೆ ಆಗಿರುತ್ತೆ. ಆದ್ದರಿಂದ ಅವನಿಗೆ ನೋಡ್ತಾನೆ ಇರಬೇಕು. ಬಟ್ ಕೆಲವು ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ ಶಿವನ ಎದುರಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಬಟ್ ಆ ಥರ ಮಾಡೋದಕ್ಕಿಂತ ಶಿವನಿಗೆ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು, ಅದೇ ರೀತಿ ಶಿವನ ಮುಂದೆ ಈ ಥರ ಕೂತ್ಬಿಟ್ಟು ನಂದಿಯ ತಲೆ ಮೇಲೆ ಕೈ ಇಟ್ಟು, 2 ತಲೆ ಕೊಂಬುಗಳ ಮೇಲೆ 2 ಬೆಳ್ಳನ್ನಿಟ್ಟು, ಹಿಂದ್ಗಡೆ ತನ್ನ ಬಾಲವನ್ನು ಹಿಡಿದುಬಿಟ್ಟು ಅದು 2ರ ಮಧ್ಯೆ ಈ ಥರ ನೋಡಿದಾಗ ಮಾತ್ರ ಶಿವನಿಗೆ ಒಂದು ಮೆಚ್ಚು ಸಿಗುತ್ತೆ, ಭಕ್ತಿ ಹೆಚ್ಚಾಗಲಿದೆ. ನೋಡಿ ವೀಕ್ಷಕರೇ, ಈ ವಿಗ್ರಹ ಇದೆಯಲ್ಲ, ಈ ಶಿವನ ಉಗ್ರ ರೂಪ ವಿಗ್ರಹ ಮತ್ತು ಈ ನಂದಿ ವಿಗ್ರಹ, ಇದನ್ನು ಶಿವರಾತ್ರಿ ದಿನದಂದು ಭಕ್ತರಿಗೆ ಔಟ್ಸೈಡಿಂದನೇ ನೋಡಲಿಕ್ಕೆ ಬಿಡಲಾಗುತ್ತದೆ. ಸೊ ಮಿಸ್ ಮಾಡದೆ ಪ್ರತಿ ವರ್ಷ ಶಿವರಾತ್ರಿಗೆ ಬಂದು ದರ್ಶನವನ್ನು ಪಡೆಯಿರಿ. ಹಾಗೆ ನೀವು ಯಾವಾಗೆಲ್ಲ ಫ್ರೀ ಇರ್ತೀರೋ ಎಲ್ಲರನ್ನು ಕರ್ಕೊಂಬನ್ನಿ. ನಮಸ್ಕಾರಗಳು. ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡಿಯೋದನ್ನು ಮರಿಬೇಡಿ. ನಮಸ್ಕಾರ. ಶಂಭೋ ಶಂಕರ.